ನೋಡಿ, ಯಾವುದನ್ನೇ ನಾವು ಮಾಡಬೇಕಾದ್ರೂ ಅಲ್ಲಿ ವಿಷಯ ಏನಿದೆ, ಅದರ ಪ್ರಯೋಜನ ಏನು, ಎಲ್ಲರೂ ಕೇಳುವಂಥದ್ದೇ ಅದ್ರ ಪ್ರಯೋಜನ ಏನು, ಇದನ್ನು ಓದೋದ್ರಿಂದ ಪ್ರಯೋಜನ ಏನು ಅಲ್ವಾ. ಬಹಳಷ್ಟು ಜನ ಕೇಳ್ಬೋದು, ಏನು ಗೀತೆ ಓದ್ತಾನೆ ಇರ್ತೀರ, ಏನು ಯೂಸ್ ಅದರಿಂದ ಅಂತ. ಅದು ನಮ್ಗೆ ಏನು ಯೂಸ್ ಆಗಿದೆ ಅಂತ ನಮಗೆ ಗೊತ್ತಿದ್ದರೆ ನಾವು ಮತ್ತೊಬ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಅದಕ್ಕೆ ಆವಾಗವಾಗ ಒಂದೊಂದ್ಸಲ ನಾವು ಅವಲೋಕನ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಆ ಕೃತಿ ನನಗಿಂತ ಬೇರೆ ಹಾಗೆ ಉಳಿದ್ಬಿಡುತ್ತೆ. ಅದು ಓದಿದ್ರಿಂದ ನನಗೆ ಏನು ಪರಿಣಾಮ ಬೀರ್ತು ನನ್ನ ಮೇಲೆ, ನಾನು ಏನನ್ನು ಬದಲಾಯಿಸ್ಕೊಂಡೆ ನನ್ನಲ್ಲಿ ಅಂತ ಸ್ವಲ್ಪ ಅವಲೋಕನ ಮಾಡಿಕೊಂಡ್ರೆ ಆಗ ಅದರಲ್ಲಿ ಏನದು ಮುಂದೆ ಹೋಗ್ಲಿಕ್ಕೆ ಕೂಡ ಸಹಾಯ ಆಗುತ್ತೆ. ಹೆಚ್ಚೆಚ್ಚು ತಿಳ್ಕೊಳ್ಬೇಕು ಅನ್ನೋದು ಕೂಡ ನಮ್ಗೆ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಯಾಕಂದರೆ ನಾವೆಲ್ಲರೂ ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ, ನಾವೆಲ್ಲರೂ ನೋಡ್ತಾ ಇರೋದು ಆ ಸಚ್ಚಿತ್ ಆನಂದ ಸ್ವರೂಪವನ್ನು, ನಿತ್ಯ ಶುದ್ಧ ಆನಂದ ಸ್ವರೂಪ ನಾನಾಗಬೇಕು ಅನ್ನೋದನ್ನೇ ನಾವೆಲ್ಲರೂ ಪ್ರಯತ್ನಿಸ್ತಾ ಇರೋದು ಅಧ್ಯಾತ್ಮದ ಮೂಲಕ ಅಲ್ವಾ. ಅದಕ್ಕೋಸ್ಕರ ಅದನ್ನೆಲ್ಲ ಓದ್ತಾ ಇರೋದು. ಇಲ್ಲ, ಯಾಕೆ ಓದಬೇಕು ಇದನ್ನು, ಗೀತೆನೆಲ್ಲ ಏನು ಪ್ರಯೋಜನ, ಏನೇನೋ ಓದಿದೆ ಅದ್ರ ಥರ ಇದನ್ನು ಒಂದು ಓದಿ ಮುಗಿಸ್ಬಿಡೋಣ, ಯಾಕೆ ಯಾರಾದರೂ ಕೇಳಿದ್ರೆ ಅದನ್ನು ಓದಿಲ್ಲ ಅಂತ ಯಾಕೆ ಹೇಳಬೇಕು, ಆ ಥರದಲ್ಲ. ನಾನು ಇದನ್ನು ಈ ಸಲ ಪ್ರಾರಂಭ ಮಾಡಿದಾಗಲೇ ಹೇಳಿದೆ ನಾನು, ಇದೊಂದು ಯಾತ್ರೆ ಅಂತ. ಏನಂತ, ಇದು ಒಂದು ತೀರ್ಥಯಾತ್ರೆ. ಬೇಕಾದಷ್ಟು ನದಿಗಳಲ್ಲಿ ಮುಳುಗೆದ್ದು ಬಂದ್ವಿ, ಹಾಗೆ ಈ ಭಗವದ್ಗೀತೆಯಲ್ಲೂ ಮುಳುಗೆದ್ವಿ, ಅಲ್ಲ. ಇಲ್ಲಿ ಎಷ್ಟರ ಮಟ್ಟಿಗೆ ನಾವು ಇದನ್ನು ಅರ್ಥ ಮಾಡ್ಕೊಂಡ್ವಿ ಅನ್ನೋದನ್ನು ಅವಲೋಕನ ಮಾಡ್ಕೊಳ್ಳೋಣ. ಇವತ್ತು ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಆನಂತರ ಕರ್ಮ ಸನ್ಯಾಸ ಯೋಗದ ಬಗ್ಗೆ ಒಂಚೂರು ಇಂಟ್ರಡಕ್ಷನ್ ಕೂಡ ನೋಡೋಣ ಅಂತ. ಇದರಲ್ಲಿ ನಾವು ಮೊನ್ನೆ ಮಾತಾಡ್ತಾ ಇರುವಾಗ ಹೇಳಿದ್ರು, ಬಹಳಷ್ಟು ಜನ ನಮಗೆ ಪರಿಚಯನೇ ಆಗಲಿಲ್ಲ ಅಂತ. ಹೊಸಬ್ರು ಕೂಡ ಇದ್ದಾರೆ, ಹೊಸಬ್ರಿಗೆ ಮೊದಲಿಂದ ಅಟೆಂಡ್ ಆಗ್ತಾ ಇರೋರು ಪರಿಚಯ ಆಗಿಲ್ಲ, ಅವರಿಗೆ ಇವರು ಪರಿಚಯ ಆಗಿಲ್ಲ. ಹಾಗಾಗಿ ಇವತ್ತು ತಾವುಗಳು ಯಾರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಲಿಕ್ಕಾಗತ್ತೆ, ಅವರು ತಮ್ಮ ಈ ಏನಿದು ಅಧ್ಯಾತ್ಮದ ಜರ್ನಿ ಹೇಗೆ ಪ್ರಾರಂಭ ಆಯಿತು, ಮತ್ತು ನೀವು ಈ ಕ್ಲಾಸಿಗೆ ಬರೋಕ್ಕೆ ಶುರು ಮಾಡಿದ್ಮೇಲೆ ತಾವು ಯಾವ ರೀತಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರಿ ಅದನ್ನು ಹೇಳ್ಬೋದು. ಅದರಿಂದ ತಮ್ಗೆ ಏನು ಉಪಯೋಗ ಆಯಿತು ಅದನ್ನು ಕೂಡ ಹಂಚ್ಕೊಳ್ಬೋದು ಎಲ್ಲರ ಜೊತೆಗೆ.